ಎಐಸಿಸಿ ಅಧಿವೇಶನ ಒಂದು ಹೊಸ ರೂಪ ತೆಗೆದುಕೊಂಡಿದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಏನು ಬೆಳಗಾಮಲ್ಲಿ ಅಧಿವೇಶನ ನಡೀತು, ಆ ಅಧಿವೇಶನದಲ್ಲಿ ಅವರು ಈ ವರ್ಷ ಸಂಘಟನೆ ವರ್ಷ ಅಂತೇಳಿ ಘೋಷಣೆ ಮಾಡಿದರು. ಸೊ ನಮ್ಮ ಸ್ಥಳೀಯ ಮಟ್ಟದ ನಾಯಕರುಗಳಿಗೆ ಅತಿ ಹೆಚ್ಚು ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಚರ್ಚೆಗಳು ಇವತ್ತೆಲ್ಲ ನಡೆದಿದೆ. ಆಮೇಲೆ ಈ ದೇಶದ ಎಲ್ಲ ಬಡವರ್ಗ ಏನಿದೆಯಲ್ಲ, ಬಡವರ್ಗ ಹಿಂದುಳಿದ ವರ್ಗ ಎಲ್ಲರೂ ಕೂಡ ನಾವು ರಕ್ಷಣೆ ಮಾಡಲಿಕ್ಕೆ ಒಂದು ಹೊಸ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಹಿಂದೆ ಏನು ನಾವೆಲ್ಲ ತೀರ್ಮಾನಗಳನ್ನು UPA ಸರ್ಕಾರ ಮಾಡಿದ್ದು ಅದನ್ನೆಲ್ಲ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅದ್ರ ವಿರುದ್ಧ ಜನರ ಗಮನ ಸೆಳೀಬೇಕು, ಇವೆಲ್ಲ ಕೂಡ ತಿಳಿಸಿದ್ದಾರೆ. ಸೊ ಅವರ ಮಾರ್ಗದರ್ಶನದಲ್ಲಿ ACC ಅವರು ಏನು ಮಾರ್ಗದರ್ಶನವಿದೆ, ನಮ್ಮ ರೆಸಲ್ಯೂಷನ್ ನೀವು ಕೂಡ ಕೆಲವೆಲ್ಲ ಬರೆದಿದ್ದೀರಿ. ಆ ವಿಚಾರದಲ್ಲಿ ಎಲ್ಲ ಕೂತ್ಕೊಂಡು ಎಲ್ಲ ಹಿಂದೆ ದಿನ ಒಂದು ಡ್ರಾಫ್ಟ್ ರೆಸಲ್ಯೂಷನ್ ಬಗ್ಗೆ ಚರ್ಚೆ ನಡೀತು ವರ್ಕಿಂಗ್ ಕಮಿಟಿ. ಅದಾದಮೇಲೆ ನಿನ್ನೆ ಫುಲ್ ಡೇ ನಮ್ಮ ಎಲ್ಲ ಮೆಂಬರ್ಸ್ ಕೂಡ ACC ಮೆಂಬರ್ಸ್ಗೆ ಮಾತಾಡಲಿಕ್ಕೆಲ್ಲ ಅವಕಾಶ. ಮೊನ್ನೆ ನಾವು ಒಳಗಡೆ ಯಾರಿದ್ದೋ 100 ಚಿಲ್ಲರೆ ಜನ ಮಾತ್ರ ಇಡೀ ರಾಷ್ಟ್ರದಲ್ಲಿ ಅವ್ರು ಮಾತ್ರ ಇದ್ದೋ. ಹೊರಗಡೆ ನಿನ್ನೆ ಸುಮಾರು 1900 ಜನ ಮೆಂಬರ್ಸ್ ಇದ್ದಾರೆ, ACC ಮೆಂಬರ್ಸ್. ನಮ್ಮಲ್ಲೂ ಒಂದು 90 ಚಿಲ್ಲರೆ ಜನ ನಮ್ಮಲ್ಲಿ ಇದ್ದಾರೆ ಕರ್ನಾಟಕದಿಂದ. ಅವರೆಲ್ಲರೂ ಕೂಡ ಆಹ್ವಾನ ಇತ್ತು, ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಸೊ ಪಾರ್ಟಿಸಿಪೇಟ್ ಮಾಡಿ 90-95% ಅಟೆಂಡೆನ್ಸ್ ಇತ್ತು. ಎಲ್ಲರೂ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಪಕ್ಷ ಒಂದು ಹೊಸ ದಿಕ್ಕು ಮತ್ತು ನಮ್ಮ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಏನು ಸೂಚನೆ ಕೊಡಲಿಕ್ಕೆ ಸಾಧ್ಯನೋ ಅವೆಲ್ಲ ಕೂಡ ತಿಳಿಸಿದ್ದಾರೆ. ಯಾವುದು ಚೇಂಜಸ್ ಇಲ್ಲ. ಕೆಲವು ಆಫೀಸ್ ಬೇರರ್ಸ್ನ ಆ್ಯಡ್ ಮಾಡ್ತಾರೆ, ಕೆಲವು DCC ಪ್ರೆಸಿಡೆಂಟ್ನ ಚೇಂಜ್ ಮಾಡ್ತಾರೆ. ಮಿಕ್ಕಿದ್ದು ನನ್ನ ಹತ್ರ ಯಾರು ಯಾವ ವಿಚಾರ ಕೂಡ ಚರ್ಚೆ ಮಾಡಿಲ್ಲ. ಏನು ಹೇಳಿ? ಅದು ಬರ್ತಾರೆ 17ನೇ ತಾರೀಕಿನ ನಮ್ಮ ಜನರಲ್ ಸೆಕ್ರೆಟರಿ ಇಲ್ಲಿಗೆ ಬರ್ತಾರೆ, 17th ಇಲ್ಲಿಗೆ ಬರ್ತಾರೆ.